ನಮಸ್ತೆ ಫ್ರೆಂಡ್ಸ್, ವೆಲ್ನೆಸ್ ಎಸೆನ್ಷಿಯಾ ಚಾನಲ್ಗೆ ಸ್ವಾಗತ. ನಾನು ಮಹೇಶ್, ಸರ್ಟಿಫೈಡ್ ಮೆಟಾಬಾಲಿಕ್ ಹೆಲ್ತ್ ಕೋಚ್. ಇವತ್ತು ನಾವು ಅಸಿಡಿಟಿ ಅಥವಾ ಎದೆಯುರಿತದ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಏನು ಮಾಡ್ಬೋದಪ್ಪ? ಎಲ್ಲರೂ ಜನ ಏನು ಮಾಡ್ತಾರೆ, ಅಂಟಾಸಿಡ್ ಟ್ಯಾಬ್ಲೆಟು ಅಥವಾ ಅಸಿಡಿಟಿ ಟ್ಯಾಬ್ಲೆಟ್ ತೆಗೆದು ಕಾಮನ್ ಪ್ರಾಕ್ಟೀಸ್. ಬಟ್ ಅದು ತಪ್ಪು. ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಕೆಳಗಿನ ಸ್ಟೆಪ್ಗಳನ್ನು ಪಾಲಿಸಿ. ಮೊದಲನೇದಾಗಿ, ಹೆಚ್ಚಿನ ಕಾರ್ಬೋಹೈಡ್ರೇಟ್ಗಳು, ಸಿಹಿ ತಿಂಡಿಗಳು, ಸಕ್ಕರೆ ಪದಾರ್ಥಗಳು, ಬೇಕರಿ ಪದಾರ್ಥಗಳು ಹಾಗೂ ರಿಫೈನ್ಡ್ ಫುಡ್ಗಳನ್ನು ತಿನ್ನುವುದನ್ನು ತಪ್ಪಿಸಿ. ದಿನಕ್ಕೆ 2 ಅಥವಾ 3 ಬಾರಿ ಮಾತ್ರ ಊಟ ಮಾಡಿ. ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಚಹಾ, ಕಾಫಿಯನ್ನು ಕುಡಿಯುವುದನ್ನು ನಿಲ್ಲಿಸಿ. ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಯೋದು ಉತ್ತಮ. ಆಲ್ಕೋಹಾಲ್, ಸಿಗರೇಟ್, ಸುಪಾರಿ ಹಾಗೂ ಇದರ ತಂಪು ಪಾನ ಮಸಾಲಗಳನ್ನು ತಿನ್ನುವುದನ್ನು ನಿಲ್ಲಿಸಿ. ಪ್ರೋಟೀನ್, ಕೊಬ್ಬು ಮತ್ತು ಫೈಬರ್ ಯುಕ್ತ ಆಹಾರವನ್ನು ಸೇವನೆ ಮಾಡಿ. ಅಡುಗೆ ಮಾಡಲು ರಿಫೈನ್ಡ್ ಆಯಿಲ್ ಬದಲಿಗೆ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ. ನಿಂಬೆ ಮತ್ತು ಉಪ್ಪಿನಿಂದ ದಿನಕ್ಕೆ 2-3 ಸಲ ನೀರು ಕುಡಿಯಿರಿ. ಊಟದ 20 ನಿಮಿಷದ ಮೊದಲು ಅಲ್ಲವನ್ನು ಚೆಗಳಿಸಬೇಕು ಹಾಗೂ ಆ ರಸವನ್ನು ನುಂಗಬೇಕು. ಊಟದ ಮೊದಲು ನೀವು 4-5 ಹನಿ ಲಿಂಬಿನ ರಸವನ್ನು ಕುಡಿಯಬಹುದು. ಇದರಿಂದ ನಿಮ್ಮ ಮೋಸ್ಟ್ ಆಫ್ ದ ಅಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಗೋದು ಹಾಗೂ ಈ ಅಸಿಡಿಟಿ ಟ್ಯಾಬ್ಲೆಟ್ ತಿನ್ನುವುದನ್ನು ತಪ್ಪಿಸಬಹುದು. ಧನ್ಯವಾದಗಳು.